ಶಿವಣ್ಣ ಅವರು ಈ ಪೆದ್ದಿ ಸಿನಿಮಾದಲ್ಲಿ ಕುಸ್ತಿಗೆ ಗಾಡ್ ಫಾದರ್ ಅಂತ ಅನಿಸುತ್ತೆ. ಪೆದ್ದಿ ಸಿನಿಮಾದ ಕನ್ನಡ ಟ್ರೈಲರ್ ಇವಾಗ ತಾನೇ ಬಿಡುಗಡೆ ಆಯ್ತು. ಟ್ರೈಲರ್ ನೋಡಿದ್ಮೇಲೆ ನನಗೆ ಹೇಗೆ ಅನಿಸಿತ್ತಪ್ಪ ಅಂದ್ರೆ ಸುದೀಪ್ ಅಣ್ಣ ಅವರ ಪೈಲನ್ ಸಿನಿಮಾದ ತರ ಇದೆಯಲ್ಲ ಅಂತ ಅನ್ಸ್ಬಿಟ್ಟು ಈ ಟ್ರೈಲರ್ ನನಗೆ ಅನಿಸಿದ್ ಮಾತ್ರ ಹೇಳಿದೀನಿ ಅಷ್ಟೇ. ಇನ್ನು ಪೆದ್ದಿ ಸಿನಿಮಾ ಬಂದ್ಬಿಟ್ಟು ಒರಿಜಿನಲ್ ಸಿನಿಮಾ ಪಾಯಿಂಟ್ ಗೆ ಬಂದ್ಬಿಡೋಣ. ಪೆದ್ದಿ ಟ್ರೈಲರ್ ವಿಚಾರಕ್ಕೆ ಬರೋದಾದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಗುರು ಟ್ರೈಲರ್ ಮಾತ್ರ. ಇಲ್ಲಿ ನನಗೆ ಇಷ್ಟ ಆಗಿದ್ದು ರಾಮ್ ಚರಣ್ ಅಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್. ಈ ಟ್ರೈಲರ್ ನಲ್ಲಿ ಪ್ರತಿಯೊಂದು ಶಾಟ್ ನ ರಾಮ್ ಚರಣ್ ಅಣ್ಣ ಅವ್ರನ್ನ ನೋಡ್ತಾ ಇದ್ರೆ ವಾವ್ ಅಂತ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟರ್ಸ್ ಗಳಿದ್ದಾರೆ. ಶಿವಣ್ಣ ಆಗಿರ್ಬೋದು, ಜಾನ್ವಿ ಕಪೂರ್ ಅವರು, ಜಗಪತಿ ಬಾಬು ಅವರು, ಇನ್ನು ಸಿಕ್ಕಾಪಟ್ಟೆ ಆಕ್ಟರ್ಸ್ ಗಳು ಇದ್ದಾರೆ. ನೋಡೋಣ ಇವರೆಲ್ಲ ಪಾತ್ರಗಳು ಹೇಗಿರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಇವ್ರು ಯಾರಂತ. 10 KGF ಬರ್ಲಿ ಒಂದು ಪುಷ್ಪ ಸಾಕಂತ ಹೇಳ್ದಂತ ಈ ವ್ಯಕ್ತಿನೇ ಈ ಸಿನಿಮಾದ ಡೈರೆಕ್ಟರ್ ಅವರು. ಹಾಗೆ ಈ ಪೆದ್ದಿ ಸಿನಿಮಾದ ಕತೆ ಯಾರಪ್ಪ ಬರ್ದಿದಂದ್ರೆ ಟ್ರೈಲರ್ ನಲ್ಲಿ ಸ್ವಲ್ಪ ಕತೆನ ಬಿಟ್ಕೊಟ್ಟಿದ್ದಾರೆ. ರಾಮ್ ಚರಣ್ ಅವರ ಹೆಸರು ಈ ಸಿನಿಮಾದಲ್ಲಿ ಪೆದ್ದಿ. ಪೆದ್ದಿ ಅವ್ರ ಊರಿನಲ್ಲಿ ಫುಲ್ ಫೇಮಸ್ ಕ್ರಿಕೆಟ್ ನಲ್ಲಿ. ಹಾಗೆ ಚಿಕ್ಕದಾಗಿ ಒಂದು ಲವ್ ಸ್ಟೋರಿನ ತೋರಿಸಿದ್ದಾರೆ. ಮತ್ತೆ ಈ ಕುಸ್ತಿ ಕಾನ್ಸೆಪ್ಟ್ ಏನಿರ್ಬೋದು, ಪೆದ್ದಿ ಅವರು ನಮ್ಮ ಇಂಟರ್ನ್ಯಾಷನಲ್ ಗೇಮ್ ಆಡಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಆಗುವಂತ ಸಮಸ್ಯೆ ಏನು, ಅಲ್ಲಿ ಯಾಕೆ ಕೂಲಿ ಕೆಲಸ ಮಾಡ್ತಾನೆ ನಮ್ಮ ಹೀರೋ, ಇವೆಲ್ಲ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ ಸಿನಿಮಾ ನೋಡ್ಲಿ ಅಂತ. ಇದೊಂದು ಆಕ್ಷನ್ ಡ್ರಾಮಾ ಸ್ಪೋರ್ಟ್ಸ್ ಸಿನಿಮಾ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಜೂನ್ 4ನೇ ತಾರೀಕು. ಯಾಕೆಂದ್ರೆ ರಾಮ್ ಚರಣ್ ಅವರಿಗೆ RR ಸಿನಿಮಾ ಆದ್ಮೇಲೆ ಯಾವ್ದು ಒಂದ್ ಒಳ್ಳೆ ಕಮ್ ಬ್ಯಾಕ್ ಆಗಿಲ್ಲ ಸಿನಿಮಾ. ಈ ಸಿನಿಮಾ ಆಗ್ಬೋದೇನೋ. ಇಷ್ಟೊತ್ತಿಗೆ ಈ ಸಿನಿಮಾ ರಿಲೀಸ್ ಆಗಿರ್ತಿತ್ತು, OTT ಗೂ ಬಂದಿರ್ತಿತ್ತು. ಕಾರಣಾಂತಗಳಿಂದ ಸಿನಿಮಾ ಮುಂದಕ್ಕೆ ಹೋಯ್ತು. ಇವಾಗ ಕೊನೆಯದಾಗಿ ಜೂನ್ 4ನೇ ತಾರೀಕು ಬರ್ತಾ ಇದೆ. ಮತ್ತೆ ಯಾವ್ದೇ ತರ ಈ ಸಿನಿಮಾನ ಪೋಸ್ಟ್ ಪೋನ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಟ್ರೈಲರ್ ಮಾತ್ರ ಕ್ರೇಜಿ ಆಗಿದೆ. ಯಾರ್ಯಾರು ನೋಡಿಲ್ಲ ಹೋಗಿ ಒಂದ್ಸಲ ಟ್ರೈಲರ್ ನೋಡಿ, ಕನ್ನಡದಲ್ಲಿದೆ. ನೋಡೋಣ ಈ ಸಿನಿಮಾ ರಾಮ್ ಚರಣ್ ಅವರಿಗೆ ಒಂದ್ ಒಳ್ಳೆ ಕಮ್ ಬ್ಯಾಕ್ ಆಗುತ್ತಾ ಇಲ್ಲ ಅನ್ನೋದನ್ನ ಜೂನ್ 4ನೇ ತಾರೀಕು ನೋಡಿ ತಿಳ್ಕೊಳ್ಳೋಣ. ಡೈರೆಕ್ಟರ್ ಅವ್ರು ಹೇಳ್ತಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ 50 ಮಿನಿಟ್ಸ್ ಮಾತ್ರ ನೀವು ತಲೆಗೆ ಬಗ್ಸೋದಿಲ್ಲ ಅಂತ. ಉಪ್ಪಿನ ಸಿನಿಮಾನೇ ನೆಕ್ಸ್ಟ್ ಲೆವೆಲ್ ಇತ್ತು ಕ್ಲೈಮ್ಯಾಕ್ಸ್. ಇನ್ನು ಈ ಸಿನಿಮಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅನ್ಸುತ್ತೆ. ಹಾಗೆ ಈ ಸಿನಿಮಾದ ಟ್ರೈಲರ್ ನೀವ್ ಏನಾದ್ರೂ ಆಲ್ರೆಡಿ ನೋಡಿದ್ರೆ ನಿಮಗೆ ಹೇಗೆ ಅನಿಸಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಪೆದ್ದಿ ಸಿನಿಮಾದ ರಿವ್ಯೂ ಜೂನ್ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನಮ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮತ್ತೊಂದು ಸಿನಿಮಾ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.